ರಾಜ್ಯಾದ್ಯಂತ ಪುಷ್ಯ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ನೇರವಾಗಿ ತುಂಗಭದ್ರಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಪರಿಣಾಮ ತುಂಗಭದ್ರಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಕೂಡ ಶುರುವಾಗ್ತಾ ಇದೆ. ಹಂಪಿಯ ಕೆಲ ಸ್ಮಾರಕಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಹಂಪಿಯ ಪುರಂದರ ಮಂಟಪ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಕೋದಂಡರಾಮ ದೇವಸ್ಥಾನದ ಕಂಪಭೂಪ ಮಾರ್ಗ ಕೂಡ ಬಂದಾಗಿದೆ. ಗಂಗಾವತಿ ಬಳ್ಳಾರಿ ಸಂಪರ್ಕ ಕಲ್ಪಿಸುವಂತಹ ಕಂಪ್ಲಿ ಸೇತುವೆ ಮೇಲೂ ಕೂಡ ನೀರು ಹರಿತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದ್ರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇದೇ ಸೇತುವೆ ಮೇಲೆ ತುಂಗಭದ್ರಾ ನದಿ ನೀರು ಆವರಿಸಿಕೊಂಡಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಈ ಸೇತುವೆ ಮೇಲೆ ವಾಹನಗಳ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ವಿಪರೀತವಾಗಿ ಪ್ರವಾಹದ ಆತಂಕ ಶುರುವಾಗಿದೆ. 1 ಲಕ್ಷ 2 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಇವತ್ತೇ ನಮಗದು ಪ್ರವಾಹದ ಎಫೆಕ್ಟ್ ಗೊತ್ತಾಗಲ್ಲ. ಆ ನದಿಯ ಆಳ ಮತ್ತು ಅಗಲದ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಗಂಟೆಗಳಲ್ಲಿ ಡಿಫ್ರೆನ್ಸ್ ಅಂತೂ ಗೊತ್ತಾಗ್ತಾ ಹೋಗುತ್ತೆ. ನೀರು ಏರ್ತಾ ಹೋಗೋದು, ರಭಸದಿಂದ ಹರಿಯೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸಂಚಾರ ಹಾಗೂ ಸಂಚಾರಕ್ಕೆ ಸಂಬಂಧಪಟ್ಟಂತಹ ಕೆಲ ವಿಚಾರಗಳಲ್ಲಿ ಅಸ್ತವ್ಯಸ್ತ ಈಗಲೇ ಕಂಡು ಬರ್ತಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳ್ತಿರೋದನ್ನ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈಗ ತುಂಗಭದ್ರಾ ಜಲಾಶಯಕ್ಕೆ ಬಂದಂಥ 1 ಲಕ್ಷಕ್ಕೂ ಅಧಿಕ ನೀರನ್ನು ಈಗ ನದಿಗಳ ಮೂಲಕ ಹೊರಗೆ ಬಿಡಲಾಗ್ತಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನಾನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಜಂತ್ಕಲ್ ಮತ್ತು ಕಂಪ್ಲಿಗೆ ಹೋಗುವಂಥ ಸೇತುವೆ ಮಧ್ಯದಲ್ಲಿ ಅಂದರೆ ಸೇತುವೆ ಮೇಲೆ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಸಂಪೂರ್ಣವಾಗಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ರೀತಿ ಗಂಗಾವತಿಯಿಂದ ಕಂಪ್ಲಿ ಆಗಿರ್ಬೋದು ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಯಾವುದೇ ರೀತಿ ಸಂಪರ್ಕ ಕಡಿತ ಆಗಿದೆ. ಈ ಕಾರಣಕ್ಕಾಗಿ ಪ್ರತಿದಿನ ಸಾವಿರಾರು ವಾಹನಗಳಾಗಿರ್ಬೋದು, ವಿದ್ಯಾರ್ಥಿಗಳು ಕಂಪ್ನಿಯಿಂದ ಗಂಗಾವತಿಗೆ ಬರ್ತಾಯಿದ್ರು. ಇವತ್ತು ಬೆಳಗ್ಗಿಂದಲೇ ನೀರು ಸೇತುವೆ ಮೇಲೆ ಹರಿದು ಬರ್ತಾ ಇರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಬಳ್ಳಾರಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಸೇತುವೆ ಮೇಲೆ ಈಗಾಗಲೇ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಷೇಧ ಇರಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಪಾರ ಪ್ರಮಾಣದ ನೀರು ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಈಗ ನೀರು ಹರಿದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು 75 TMC ತುಂಗಭದ್ರಾ ಜಲಾಶಯದಲ್ಲಿ ನೀರು ಇದೆ. ಅದೇ ಪ್ರಮಾಣದಲ್ಲಿ ಅಂದರೆ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆ ಬೀಳ್ತಿರೋ ಕಾರಣಕ್ಕಾಗಿ ಈಗಾಗಲೇ 1 ಲಕ್ಷ ಕ್ಯೂಸೆಕ್ಸ್ ಇನ್ಫ್ಲೋ ಇದೆ. ಅದೇ ಮಟ್ಟದ ನೀರನ್ನು ಈಗಾಗಲೇ 26 ಕ್ರಸ್ಟ್ ಗೇಟ್ಗಳ ಮೂಲಕ ಅಂದರೆ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ನೀರು ಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನೋಡ್ತಾ ಇರೋ ದೃಶ್ಯದಲ್ಲಿ ಯಾವ ರೀತಿ ಅಪಾಯ ಮಟ್ಟ ಮೀರಿ ಈಗ ನದಿ ಈಗ ಉಕ್ಕಿ ಹರಿತಾ ಇದೆ. ಅಕ್ಕಪಕ್ಕ ಅಂದರೆ ನದಿ ಅಕ್ಕಪಕ್ಕ ಇರುವಂಥ ಹೊಲ ಗದ್ದೆಗಳಿಗೂ ಸಹ ನೀರು ನುಗ್ಗಿದೆ. ನೋಡ್ತಾ ಇರೋ ದೃಶ್ಯದಲ್ಲಿ ಈಗ ಭತ್ತ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಕಬ್ಬಾಗಿರ್ಬೋದು ಮತ್ತು ತೆಂಗು, ಹೀಗೆ ನಾನಾ ಬೆಳೆಗಳು ಈಗಾಗಲೇ ನೀರಿನಲ್ಲಿ ಮುಳುಗುವ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಇದೇ ಪ್ರಮಾಣದಲ್ಲಿ ಅಂದರೆ ನಿರಂತರವಾಗಿ ಇನ್ನೂ ಜಾಸ್ತಿ ಮಳೆ ಬರ್ತಾ ಇರೋ ಕಾರಣಕ್ಕೆ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಅಂದರೆ 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿದೆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈಗಾಗಲೇ ಸೇತುವೆ ಇದೆ ಎಂಬುದು ಸಹ ಸಿಗದ ಪ್ರಮಾಣದಲ್ಲಿ ನೀರು ಹರಿಯುವ ಸಾಧ್ಯತೆ ಇದೆ. ಈಗಾಗಲೇ ಅಧಿಕಾರಿಗಳು ಹೇಳ್ತಿರೋ ಪ್ರಕರಣ ಈಗ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದೀವಿ. 1,50,000 ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತೇಳಿ ಈಗಾಗಲೇ ಕೊಪ್ಪಳ ಜಿಲ್ಲಾಡಳಿತ ಮತ್ತು ನೀರಾವರಿ ಅಧಿಕಾರಿಗಳು ಈಗಾಗಲೇ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ. ಈ ಕಾರಣಕ್ಕಾಗಿ ಒಂದು ಕಡೆ ಖುಷಿ ಇದ್ದಾರೆ ರೈತರು, ಇನ್ನೊಂದು ಕಡೆ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರೋ ಕಾರಣಕ್ಕಾಗಿ ನದಿ ಸಹ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಗದ್ದೆ, ಮುಖಂಡಗದ್ದೆ, ಪಬ್ಲಿಕ್ ಟಿವಿ, ಕೊಪ್ಪಳ.